ಓಕೆ, ಇನ್ನು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ದುರ್ಘಟನೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇದೊಂದು ದುರದೃಷ್ಟಕರ ದುರಂತ. ನಾವು ಕನ್ನಡಿಗರನ್ನು ರಕ್ಷಣೆ ಮಾಡೋದಕ್ಕೆ ಸದಾ ಸಿದ್ಧ. ಈಗಾಗಲೇ ಕೇರಳ ಸಿಎಂ ಪಿಣರಾಯಿ ಜೊತೆ ನಾನು ಫೋನಲ್ಲಿ ಮಾತನಾಡಿದ್ದೀನಿ. ಸರ್ಕಾರದ ಪರವಾಗಿ ಸಚಿವ ಸಂತೋಷ್ ಲಾಡ್ ಅವರನ್ನ ಕಳಿಸಿದ್ದೀವಿ ಘಟನಾ ಸ್ಥಳಕ್ಕೆ. ಕೇರಳ ಸರ್ಕಾರಕ್ಕೆ ಕರ್ನಾಟಕ ಎಲ್ಲ ರೀತಿಯ ನೆರವನ್ನು ನೀಡುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ವಯನಾಡಿನ ದುರಂತ ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಮತ್ತು ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ. ವಯನಾಡಿನ ದುರಂತ ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಮತ್ತು ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ. ವಯನಾಡಿನ ದುರಂತ ಓಕೆ, ಸಹಜವಾಗೇ ನೆರೆಹೊರೆ ರಾಜ್ಯಗಳು ಅಂತಂದಾಗ ಇವೆಲ್ಲವೂ ಕೂಡ ಆಗುತ್ತೆ. ಆಲ್ರೆಡಿ ಕೇಂದ್ರ ಸರ್ಕಾರ ಕೂಡ ಸಹಾಯ ಹಸ್ತವನ್ನು ಚಾಚಿದೆ. ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲರೂ ಕೂಡ ಅಲ್ಲಿಗೆ ಏನು ಬೇಕು, ವಾಟ್ ಇಸ್ ದ ನೀಡ್, ಅಲ್ಲಿಗೆ ವೈದ್ಯಕೀಯ ಸವಲತ್ತುಗಳು ಬೇಕಾ, ಮೆಡಿಸಿನ್ ಕಳಿಸ್ಬೇಕಾ, ವೈದ್ಯರ ತಂಡವನ್ನು ಕಳಿಸ್ಬೇಕಾ, ನರ್ಸ್ಗಳನ್ನ ಕಳಿಸ್ಬೇಕಾ, ಏನೇ ಬೇಕಾದರೂ ಕೂಡ ನೆರೆಹೊರೆಯ ರಾಜ್ಯವಾದಾಗ ಈ ಥರ ಮಾಡೇ ಮಾಡ್ತಾರೆ. 2018ರಲ್ಲೂ ಕೂಡ ಸಹಾಯ ಮಾಡಿತ್ತು ಕರ್ನಾಟಕ ಸರ್ಕಾರ.